ಅಮ್ಮಗೆ ನಿನ್ನೆ ಕಾಲ್ ಮಾಡಿದ್ದೆ. ಅಮ್ಮ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಬಿಕಾಸ್ ಫಸ್ಟ್ ಡೇ ಜಾಬಿಗೆ ಅಮ್ಮ ಕೊಟ್ಟಿರೋ ದುಡ್ಡಲ್ಲಿ ಲೈಕ್ ಅಲ್ಲಿ ಪುಟ್ ದ ಪೆಟ್ರೋಲ್ 110 ಅಲ್ಲಿ ಪುಟ್ 120. ಹಾಂ, ಇವಾಗಷ್ಟೇ ಕೊಟ್ಟು. ಅಮ್ಮ ಯಾಕೆ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ದುಬೈಲಿ 2 ವರ್ಷ ಆದಮೇಲೆ ಊರಿಗೆ ಬಂದಿದ್ದೆ. ಅದಾದಮೇಲೆ ಒಂದು ತಿಂಗಳ ಕೂಡ ಎಕ್ಸಾಕ್ಟ್ಲಿ ಇರಲಿಲ್ಲ. ಅದಾದಮೇಲೆ ಮತ್ತೆ ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ನನ್ನ ಸ್ವಂತ ಅಣ್ಣ ಅಲ್ಲ, ಬಟ್ ದೇ ಆರ್ ಲೈಕ್ ಸ್ವಂತ ಅಣ್ಣನಕ್ಕಿಂತ ಜಾಸ್ತಿನೇ ಟ್ರೀಟ್ ಮಾಡ್ತಾರೆ. ಹಾಯ್, ಹಲೋ, ನಮಸ್ತೆ. ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಮತ್ತು ಹೇಳ್ತಾ ಇದ್ದೆ ಬ್ಯಾಂಗ್ಳೂರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ. ಫೈನಲಿ ಇವಾಗ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ಆ್ಯಂಡ್ ಇದು ನನ್ನ ಕಸಿನ್ನ ಎಕ್ಸ್ಪೆಲ್ಸ್ 210. ಇಲ್ಲಿಂದ ಓಕೆ 11 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ನಾನು ಗೊತ್ತಿಲ್ಲ, ಬ್ಯಾಂಗ್ಳೂರಲ್ಲಿ ಫಸ್ಟ್ ವ್ಲಾಗ್ ಇದು ನಂದು. ಹೆಂಗಿರುತ್ತೆ ನೋಡೋಣ. ಫಸ್ಟ್ ಡೇ ಆಫೀಸ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಎಲ್ಲ ನೋಡೋಣ. ಆ್ಯಂಡ್ ಲೈಫ್ ಈಸ್ ಲೈಕ್ ಏನು ಹೇಳ್ತಾರೆ, ಫುಲ್ ಡಿಫ್ರೆಂಟ್ ಅಂತ ಅನಿಸ್ತಾ ಉಂಟು ಬ್ಯಾಡ್ಮಿಂಟನ್ ಶೂವಿಂದ ಫಾರ್ಮಲ್ ಶೂ ಕಡೆ. ಆ್ಯಂಡ್ ನಾನು ಹೇಳಿದ್ದೆ ಒಬ್ವಿಯಸ್ಲಿ ನಾನು ಬ್ಯಾಂಗ್ಳೂರಲ್ಲಿ ಶೂಟ್ ಜಾಸ್ತಿ ಮಾಡ್ತೀನಿ ಅಂತ. ಸೊ ಇವಾಗ ಫಸ್ಟ್ ಡೇ ಆಫೀಸಿಂದ ಎಷ್ಟು ಆಫೀಸಲ್ಲೆಲ್ಲ ಕವರ್ ಮಾಡೋಕ್ಕಾಗಲ್ಲ, ರೋಡಲ್ಲಿಂದ ಮಾಡೋಕ್ಕಾಗತ್ತೋ ಮಾಡ್ತೀನಿ. 10 ಗಂಟೆಗೆ ನಾನು ಆಫೀಸಲ್ಲಿ ಇರಬೇಕು. ಸೊ ಇಲ್ಲಿಂದ ನಂಗೆ 32 ಮಿನಿಟ್ಸ್ ತೋರಿಸ್ತಾ ಇದೆ. ಟ್ರಾಫಿಕ್ ಎಲ್ಲ ಇದೆ ಐ ಗೆಸ್, ಬೆಳಿಗ್ಗೆ ಅಲ್ವಾ. ಗಣೇಶ ಶ್ರೀಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಮೇಲೆ ಗೊತ್ತಿಲ್ಲ ಹೆಂಗಿರುತ್ತೆ ವರ್ಕೆಲ್ಲ ಅಂತ, ನೋಡೋಣ. ದೇವ್ರದ್ದೇ ಅಂದ ಇದೊಂದು ಕ್ಲಿಕ್ ಆಗಿ ವರ್ಕ್ ಒಂದು ಒಳ್ಳೆ ಇದ್ದರೆ ಸಾಕು. ಅಮ್ಮಗೆ ನಿನ್ನೆ ಕಾಲ್ ಮಾಡಿದ್ದೆ. ಅಮ್ಮ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಬಿಕಾಸ್ ಅಮ್ಮ ಯಾಕೆ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ದುಬೈಲಿ 2 ವರ್ಷ ಆದಮೇಲೆ ಊರಿಗೆ ಬಂದಿದ್ದೆ. ಅದಾದಮೇಲೆ ಒಂದು ತಿಂಗಳ ಕೂಡ ಎಕ್ಸಾಕ್ಟ್ಲಿ ಇರಲಿಲ್ಲ. ಅದಾದಮೇಲೆ ಮತ್ತೆ ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಶೀ ಈಸ್ ಲೈಕ್ ಮಿಸ್ ಮಾಡ್ಕೊತಾ ಇದ್ದೀನಿ ನಿನ್ನ, ಜಾಗ್ರತೆ ಬ್ಯಾಂಗ್ಳೂರು ಕಡೆ ಬೈಕೆಲ್ಲ ಹೊಡೆಯುವಾಗ ಹಂಗೆ ಹಿಂಗೆ ಅಂತ. ಆ್ಯಂಡ್ ಅಪ್ಪಂಗೂ ಕೂಡ ಕಾಲ್ ಮಾಡಿದೆ. ಪಪ್ಪನೂ ಲೈಕ್ ಹಂಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಹೇಳಿದ್ದೀನಿ ಇವತ್ತಿಂದ ಜಾಯ್ನಿಂಗ್ ಅಂತ. ಸಿ ಬನ್ನಿ. ಇಲ್ಲಿ ಯಾವುದೋ ಬೆನ್ಸ್ ನಿಂತಿದೆ, ಓಲ್ಡ್ 240. ಇದು ನನ್ನ ಕಸಿನ್ ಬೈಕ್ ಆಯಿತಾ. ಸುಶಾಂತ್ ಅಂತ ನನ್ನ ತಮ್ಮ ಇದ್ದಾನೆ, ಅವನ ಬೈಕ್ ಇದು ಆ್ಯಕ್ಚುಲಿ. ಅವ್ನಿಗೆ ಇವತ್ತು ಆಫ್ ಇದೆ. ಸೊ ಹಂಗಾಗಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ದೇ ಆರ್ ಲೈಕ್ ಅವ್ರ ಹತ್ರ 2 ಬೈಕ್ ಇದೆ. ಒಂದು ಪಲ್ಸರ್ ಅಂತ ಇದ್ದೀನಿ, ಒಂದು ಬುಲೆಟ್ ಇದೆ, ಆ್ಯಂಡ್ ಇನ್ನೊಂದು ಇದೆ. ಈಸ್ ಲೈಕ್ ಅಣ್ಣ ತೊಗೊಂಡೋಗಿ, ಡೋಂಟ್ ವರಿ, ನಾವು ಮೆಟ್ರೋದಲ್ಲಿ ಹೋಗ್ತೀವಿ ಅಂತ. ಎಲ್ಲಿ ಸಿಗ್ತಾರೆ ಗುರು ಈ ಥರ ಕಸಿನ್ಸ್ಗಳು ನಮಗೆ. ನನ್ನ ಸ್ವಂತ ಅಣ್ಣ ಅಲ್ಲ, ಬಟ್ ದೇ ಆರ್ ಲೈಕ್ ಸ್ವಂತ ಅಣ್ಣನಕ್ಕಿಂತ ಜಾಸ್ತಿನೇ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಒಂದು ಸಲ ನಮ್ಗೆ ಗೊತ್ತಾದರೆ ಸೊ ನೆಕ್ಸ್ಟ್ ಡೇಯಿಂದ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಹೋಗ್ಬೋದು. ಫಸ್ಟ್ ಡೇ ಸ್ವಲ್ಪ ಬೇಗ ಆದರೂ ಕೂಡ ಓಕೆ. ಆ್ಯಂಡ್ ಇನ್ನೇ ಅಷ್ಟೇ ಇದಕ್ಕೆ ಹಾಕಿದ್ದೀನಿ ಪೆಟ್ರೋಲು 210. ಅದಾದಮೇಲೆ ಸ್ವಲ್ಪ ತಿರುಗಾಡಿದ್ದೀವಿ. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಹೋಗೋದು ಬೆಸ್ಟ್ರು ಅನ್ಕೊತೀವಿ. ಫಸ್ಟ್ ಡೇ ಜಾಬಿಗೆ ಅಮ್ಮ ಕೊಟ್ಟಿರೋ ದುಡ್ಡಲ್ಲಿ ಲೈಕ್ ಅಲ್ಲಿ ಪುಟ್ ದ ಪೆಟ್ರೋಲ್ 110 ಅಲ್ಲಿ ಪುಟ್ 120. ಅಕ್ಕ 120 ಹಾಕಿ. ಹಾಂ, ಇವಾಗಷ್ಟೇ ಕೊಟ್ಟು. ಅಕ್ಕ ಶೀಸ್ ಲೈಕ್ ಕಾಸು ಕೊಟ್ರ ಅಂತ, ಅದಕ್ಕೆ ನಾನು ವೀಡಿಯೋ ಮೊದಲೇ ಆನ್ ಇಟ್ಟಿದ್ದೆ. ಕಾಸು ಕೊಟ್ಟಾದ್ಮೇಲೆ ಆಮೇಲೆ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ಗುರು. ಸೊ ಅದಕ್ಕೆ ಅಕ್ಕಂಗೆ ನಾನು ಕ್ಯಾಮ್ರಾ ಆನ್ ಇಟ್ಬಿಟ್ಟು ಅಕ್ಕಂಗೆ ಮೊದಲು ಕೊಟ್ಟಿದ್ದೆ ಕ್ಯಾಶ್ನ. ಅಕ್ಕ ಹೇಳಬೇಕಿತ್ತು, ಅವಾಗ ಮಜಾ ಆಗ್ತಾಯಿತ್ತು. ನೀವಿನ್ನೂ ಕಾಸು ಕೊಟ್ಟಿಲ್ಲ ಅಂತ. ನನ್ನ ರೆಕಾರ್ಡ್ ಐತೆ ಅಕ್ಕ ಅಂತ ಹೇಳ್ಬೋದಿತ್ತು. ವೆಲ್ಕಮ್ ಟು ಬೆಂಗಳೂರು. ಇಷ್ಟು ದಿನ ಊರ ಕಡೆ ಬೈಕ್ ಹೊಡ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೆ. ಇವಾಗ ಬ್ಯಾಂಗ್ಳೂರಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ಹೊಸ ಹೊಸ ರೀತಿ ಅನಿಸ್ತಾ ಇದೆ. ಲೈಕ್ ಫಾರ್ಮಲ್ಸ್ ಆಗಿರ್ಬೋದು,
ಫಾರ್ಮಲ್ ಶೂ ಆಗಿರ್ಬೋದು, ಫಾರ್ಮಲ್ ಪ್ಯಾಂಟ್ಸ್ ಆಗಿರ್ಬೋದು. ಅಮ್ಮ ಕೇಳ್ತಾಯಿದ್ರು, ಬ್ಯಾಂಗ್ಳೂರಿಗೆ ಹೋಗಿ 2 ದಿನ ಆಯ್ತಲ್ವ, ಯಾಕೆ ವ್ಲಾಗ್ ಹಾಕಲಿಲ್ಲ ಅಂತ. ಸೊ ಐ ವಾಸ್ ಲೈಕ್ ಹಾಕ್ತೀನಿ ಅಂತ. ಇದೇ ಪ್ರಾಬ್ಲಮ್ ಗುರು ಬ್ಯಾಂಗ್ಳೂರಲ್ಲಿ. ಟ್ರಾಫಿಕ್ಗಳು, ಸಿಗ್ನಲ್ ಲೈಟ್ಗಳು, ಯೆಲ್ಲೋ ನಂಬರ್ ಪ್ಲೇಟ್ಗಳು, ವೈಟ್ ನಂಬರ್ ಪ್ಲೇಟ್ಗಳು, ಹೆಲ್ಮೆಟ್ ಇಲ್ಲದೆ ಓಡಿಸ್ತಾ ಇರೋ ಗಾಡಿಗಳು, ಅಲ್ಲಲ್ಲಿ ಸಿಕ್ಕೋ ಪೊಲೀಸ್ ಮಾಮಗಳು. ಇನ್ಮೇಲಿಂದ ಬೇಗ ಎದ್ದು ಬೇಗ ಓಡಬೇಕಾಗುತ್ತೆ, ಬಿಕಾಸ್ ಟ್ರಾಫಿಕ್ ಗೊತ್ತೇ ಉಂಟಲ್ಲ ಬ್ಯಾಂಗ್ಳೂರ್ದು ಹೆಂಗಿರುತ್ತೆ ಅಂತ. ಸೊ ಇವಾಗ ನನಗೆ 8.6 ಕಿಲೋಮೀಟರ್ ಹೋಗೋಕ್ಕೆ 25 ಮಿನಿಟ್ಸ್ ತೋರಿಸ್ತಾ ಇದೆ. ಅಂದರೆ 9:50ಗೆ ನಾನು ಅಲ್ಲಿ ಹೋಗಿ ರೀಚ್ ಆಗ್ತೀನಂತೆ. ಹಿಂಗೆ ಆಫೀಸಲ್ಲಿ 10 ಗಂಟೆಗೆ ಇರಬೇಕು. ಬಟ್ ಈ ಟ್ರಾಫಿಕ್ನ ಕಟ್ಕೊಂಡು ನಾನು ಹಿಂಗಿರಲಿ. ಹಾರ್ನ್ ಹಾಕ್ತಾರೆ, ಯಾಕೆ ಹಾರ್ನ್ ಹಾಕೋದಂತ ಗೊತ್ತಿಲ್ಲ. ಸಿಗ್ನಲಲ್ಲಿ ಲೈಟ್ ಬಿಟ್ಟಾದ್ಮೇಲೆ ಅವ್ರು ಹೋಗ್ತಾರೆ ತಾನೆ, ಇವ್ರಿಗಿಂತ ಮುಂದಿರೋ ಗಾಡಿ ಹೋದ್ಮೇಲೆ. ಬೆಂಗಳೂರಾಗಲಿ ದುಬೈ ಆಗಲಿ ಟ್ರಾಫಿಕ್. ಕೆಲವರು ಹೆಲ್ಮೆಟ್ ಇಲ್ಲದೆ ಗಾಡಿ ಹೊಡಿತಾ ಇದ್ದಾರೆ, ಮಿರರ್ ಇಲ್ಲದೆ ಗಾಡಿ ಹೊಡಿತಾ ಇದ್ದಾರೆ, ಇನ್ನು ಕೆಲವರು ಲೈಸೆನ್ಸ್ ಇಲ್ಲದೇ ಗಾಡಿ ಹೊಡಿತಾವ್ರೆ. ನಾನು ಆ್ಯಕ್ಚುಲಿ ಇದು ಮೌಂಟ್ನ ಚೇಂಜ್ ಮಾಡಬೇಕಂತ ಇದೆ. ಲೈಕ್ ಯಾವುದು ಹೇಳಿ, ಬೈಕಿಗೆ ಮೊಬೈಲ್ ಹೋಲ್ಡರ್ ಇದೆಯಲ್ಲ, ಇದು ಬುಲೆಟ್ದಾಗಿತ್ತು ಆ್ಯಕ್ಚುಲಿ. ಲಾಸ್ಟ್ ಟೈಮ್ ನಾವು ಚೇಂಜ್ ಮಾಡಿದ್ವಿ ಹೊರಗಡೆ ಹೋಗುವಾಗ. ನನ್ನ ಕಸಿನ್ಸ್ಗೆ ರೋಡೆಲ್ಲ ಗೊತ್ತಿದೆ, ಬಟ್ ನನಗೇನು ಅಂತ ಹೇಳಿದ್ರೆ ನಾನು ಹೊಸಬ ಬ್ಯಾಂಗ್ಳೂರಿಗೆ. ಸೊ ಹಂಗಾಗಿ ನಂಗೆ ರೋಡ್ ಯಾವುದೂ ಗೊತ್ತಿಲ್ಲ. ಅದಕ್ಕೆ ನಾನು ಮೊಬೈಲ್ ಲೊಕೇಶನ್ ಹಾಕ್ಕೊಂಡೇ ಹೋಗ್ಬೇಕು. ದೇವ್ರ ಹತ್ರ ಕೇಳ್ಕೋದಷ್ಟೇ. ಫಸ್ಟ್ ಟೈಮ್ ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ಜಾಬೆಲ್ಲ ಚೆನ್ನಾಗಿರಲಿ, ಸ್ಟಾಫ್ಗಳೆಲ್ಲ ಚೆನ್ನಾಗಿರಲಿ, ಮೇಯ್ನಾಗಿ ಮ್ಯಾನೇಜರ್ ಚೆನ್ನಾಗಿದ್ದಾರೆ ಮತ್ತು ಉಳಿದವರೆಲ್ಲ ಚೆನ್ನಾಗಿದ್ದರೆ ಆಯ್ತಷ್ಟೇ. ರೋಡ್ ಸ್ವಲ್ಪ ನೆನಪಿದೆ, ಬಿಕಾಸ್ ಯಾಕಂತ ಹೇಳಿದ್ರೆ ಇಂಟರ್ವ್ಯೂ ಕೊಡೋಕ್ಕೆ ಬಂದಿದ್ನಲ್ವ, ಹಾಗಾಗಿ ರೋಡ್ ಸ್ವಲ್ಪ ನೆನಪಿದೆ. ನನ್ನ ಲೈಫಲ್ಲಿ ನಾನು ವಿಧಾನಸೌಧ ಇನ್ನೂ ತನಕ ನೋಡಿಲ್ಲ. ವಿಧಾನಸೌಧದ ಕಡೆ ಒಂದು ರೌಂಡ್ ಹೋಗಿ ಬರಬೇಕು. ನೋಡೋಣ ಯಾವಾಗ ಹೋಗೋಕ್ಕಾಗುತ್ತೆ ಅಂತ. ಆವಾಗ 9:50ಗೆ ರೀಚ್ ಆಗ್ತಾ ಇತ್ತು, ಈಗ 9:51 ತೋರಿಸ್ತಾ ಇದೆ. ಬ್ಯಾಡ್ಮಿಂಟನ್ ಶೂಟು, ಫಾರ್ಮಲ್, ಇಷ್ಟೇ ಲೈಫ್ ಹೆಂಗೆ ಹೋಗುತ್ತೆ ಬ್ಯಾಂಗ್ಳೂರಲ್ಲಿ. ತುಂಬ ಜನ ನೋಡಿದ್ದೀನಿ ಬ್ಯಾಂಗ್ಳೂರಲ್ಲಿ. ಇಂಡಿಕೇಟ್ರ್ ಸಹ ಹಾಕೋಣ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ. ಇನ್ನು ಕೆಲವ್ರದ್ದು ನಿನ್ನೆ ಆನ್ ಮಾಡಿರೋ ಇಂಡಿಕೇಟ್ರ್ ಇವತ್ತು ತನಕ ಬಂದಾಗಿರಲ್ಲ ಬೈಕಲ್ಲಿ. ನಾವು ಅವ್ರು ಇಂಡಿಕೇಟ್ರ್ ಹಾಕಿದಾರಲ್ಲ ಈ ಕಡೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ, ಬಟ್ ನೋಡಿದ್ರೆ ಸ್ಟ್ರೈಟೇ ಹೋಗ್ತಾರೆ. ಬಟ್ ಮೆಟ್ರೋದಲ್ಲಿ ಹೋಗುವಾಗ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ಇವಾಗ ನನ್ನ ತಲೆಯಲ್ಲಿ ಸ್ವಲ್ಪ ದಿನ ಬೈಕಲ್ಲೇ ಓಡಾಡೋಣ ಅಂತ. ಅದಾದಮೇಲೆ ನಾನು ಕಸಿನ್ನ ಕರ್ಕೊಂಡು ಬ್ಯಾಂಗ್ಳೂರು ಮೆಟ್ರೋ ನಾನು ಲಾಸ್ಟ್ ಇಯರ್ ಯೂಸ್ ಮಾಡಿದ್ದೆ. ಲಾಸ್ಟ್ ಇಯರ್ ಇನ್ ದ ಸೆನ್ಸ್ 2 years ಬ್ಯಾಕ್ ಅಂದ್ಕೊತೀನಿ. ಹೌದು, ಆವಾಗ ಯೂಸ್ ಮಾಡಿದ್ದೆ. ಬಟ್ ಆವಾಗ ನನಗೆ ಕನ್ಫ್ಯೂಸ್ ಆಗಿ ನಾನು ಅವ್ರ ಜೊತೆನೇ ಓಡಾಡ್ತಾಯಿದ್ದೆ. ಸೊ ಇವಾಗ ವೀಕೆಂಡಲ್ಲಿ ಅವ್ರನ್ನ ಕರ್ಕೊಂಡು ಆಫೀಸ್ ಕಡೆ ಹೋಗಿ, ಸೊ ಯಾವ್ಯಾವುದು ಲೈನು, ದುಬೈಯಲ್ಲಿ ರೆಡ್ ಲೈನ್ ಮತ್ತು ಗ್ರೀನ್ ಲೈನ್ ಎರಡೇ ಇದೆ. ಬಟ್ ಇಲ್ಲಿ ಪರ್ಪಲ್ ಲೈನ್ ಇದೆಯಂತೆ, ಪಿಂಕ್ ಲೈನ್ ಇದೆಯಂತೆ, ರೆಡ್ಡು ಯಾವುದೆಲ್ಲ ಇದೆಯಂತೆ, 3-4 ಲೈನ್ಗಳಿವೆ. ಸೊ ಹಂಗಾಗಿ ನನಗೆ ಫುಲ್ ಕನ್ಫ್ಯೂಷನ್ ಆಗ್ಬೋದು. ಸೊ ಅದಕ್ಕೆ ನಾನು ಕಸಿನ್ನ ಒಂದಿನ ಕರ್ಕೊಂಡು ಹೋಗ್ಬಿಟ್ಟು, ಸೊ ಅವ್ರು ಹೇಳ್ಕೊಡ್ತಾರಲ್ವ ಹೆಂಗೆ ಅಂತ. ಸೊ ಅದಕ್ಕೆ ಗೂಗಲ್ ಮ್ಯಾಪ್ ಒಂದು ಕೈ ಕೊಡಬೇಡ, ಅಷ್ಟೇ ಸಾಕು, ಮತ್ತೇನು ಬೇಡ. ಇವಾಗ ಆಫೀಸ್ ಹತ್ರ ಹೋದರೆ ಬೈಕಲ್ಲಿ ಪಾರ್ಕ್ ಮಾಡೋದಂತ ಗೊತ್ತಿಲ್ಲ ಗುರು. ನೆಕ್ಸ್ಟ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತಾ ಇದ್ದಾನೆ, ಇಲ್ಲ ಆಡ್ಕೊಂಡು ಬಂದ ಅಂತ. ಪ್ರಾಬ್ಲಮ್ ಎಂತಂದರೆ ಅಂದರೆ ಬೈಕಲ್ಲೇ ಪಾರ್ಕಿಂಗ್ ಮಾಡೋದು, ಎಲ್ಲಿ ಪಾರ್ಕಿಂಗ್ ಮಾಡೋದು ಅಂತ ನೋಡ್ತಾನೆ. ಫಸ್ಟ್ ಡೇ ಆಫೀಸ್ ಮುಗಿದಿದೆ. ಆ್ಯಂಡ್ ಇವಾಗ ಆ್ಯಕ್ಚುಲಿ ನಾನು ಹೋಗುವಾಗ ಆ ಕಡೆಯಿಂದ ಹೋಗ್ತಾಯಿದ್ದೆ, ಮ್ಯಾಪ್ ಹಾಕ್ಕೊಂಡು ಹೋಗ್ತಾಯಿದ್ದೆ. ಇವರು ನಮ್ಮ ಸ್ಟಾಫ್ ಅವರು ಇಂದ್ರಕುಮಾರ್ ಅಂತ, ಇವರು ನನಗೆ ನಿಯರ್ ಬೈ ರೋಡ್ ಹೇಳ್ತೀನಿ ಬನ್ನಿ ಗುರು ನನ್ನ ಜೊತೆನೇ ಹೋಗೋಣ ಅಂತ ಇವಾಗ ಇವ್ರ ಜೊತೆನೇ ಹೋಗ್ತಾ ಇದ್ದೀನಿ. ಇದು ಶಾರ್ಟ್ಕಟ್ ಅಂತ ಇಂದಿರಾನಗರಕ್ಕೆ. ಫಸ್ಟ್ ಡೇ ಆಫೀಸಲ್ಲಿ ಚೆನ್ನಾಗೇ ಇತ್ತು, ಎಲ್ಲ ಡಾಕ್ಯುಮೆಂಟೇಷನ್ ಕಂಪ್ಲೀಟ್ ಆಗ್ತಾಯಿತ್ತು, ಆನ್ ಬೋರ್ಡಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗ್ತಾಯಿತ್ತು. ಸೊ ಕಂಪ್ಲೀಟ್ ಆಗಿದೆ. ಟ್ರೈನಿಂಗ್ ಪೀರಿಯಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಟ್ರೈನಿಂಗ್ ಪೀರಿಯಡ್ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆದಮೇಲೆ ನೋಡೋಣ ವರ್ಕ್ ಬಗ್ಗೆ ಹೆಂಗೆ. ಟ್ರೈನಿಂಗ್ ಪೀರಿಯಡಲ್ಲಿ ಗೊತ್ತಾಗುತ್ತೆ ವರ್ಕ್ ಹೆಂಗಿರುತ್ತೆ ಅಲ್ಲ ಅಂತ. ಇವರೇನೋ ಇವಾಗ ಶಾರ್ಟ್ಕಟ್ಟಿಂದ ಕರ್ಕೊಂಡು ಹೋಗ್ತವ್ರೆ, ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ನೆಕ್ಸ್ಟ್ ನಂಗೆ ಈ ರೋಡ್ ನೆನಪಿರ್ಬೇಕಲ್ವ. ನೋಡೋಣ, ಈ ರೋಡಲ್ಲಿ ನಾನು ಬರೋದು ಒಂದು 2 ಸಲ ಬಂದರೆ ಗೊತ್ತಾಗುತ್ತೆ ಆ ಕಡೆ ಈ ಕಡೆ ಅಂತ. ಎಲೆಕ್ಟ್ರಿಕ್ ಗಾಡಿ ಬೆಟರ್ ಅನಿಸುತ್ತೆ ನನಗಂತೂ, ಬಿಕಾಸ್
ಇದು ಪೆಟ್ರೋಲ್ ಅದು ಚಾರ್ಜ್ ಹಾಕಿಡ್ಬೋದು ಆ್ಯಂಡ್ ಆರಾಮಾಗಿ ತಗೊಂಡು ಹೋಗ್ಬೋದು. ನೋಡೋಣ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ತನಕ ಅಷ್ಟೇ ಈ ಬೈಕೆಲ್ಲ ತೊಗೊಂಡು ಹೋಗ್ತೀನಿ. ಅದಾದಮೇಲೆ ನೋಡೋಣ ಮೆಟ್ರೋಯಿಂದ ಹೆಂಗೆ ಬರೋಕ್ಕಾಗತ್ತೆ ಅಲ್ಲ ಅಂತ. ಆ್ಯಕ್ಚುಲಿ ಇಲ್ಲಿಂದ ಹೋಗ್ತಾ ಇದ್ದಾರಲ್ಲ ಇದೆಲ್ಲ ಬರೋಕ್ಕೆ, ಬಟ್ ಇವ್ರು ಈ ಕಡೆಯಿಂದನೂ ಹೋಗ್ತಾವ್ರೆ. ಟ್ರಾಫಿಕ್ ಪೊಲೀಸರೆಲ್ಲ ಅವ್ರಂತ ಗೊತ್ತಿಲ್ಲ. ರಿಕ್ಷಾನೂ ಹೋಗ್ತದೆ, ಬೈಕ್ ಆದರೂ ಒಂದು ಲೆಕ್ಕ ಮಾರೆ. ರಿಕ್ಷಾ ಕೂಡ ಇಲ್ಗಡೆ ತೊಗೊಂಡು ಹೋಗ್ತವ್ರೆ. ಕಾರು ತೊಗೊಂಡೋಗಿ, ಟ್ರಕ್ಕು ತೊಗೊಂಡೋಗಿ, ಬಸ್ ಕೂಡ ಹೋಗಲಿ, ಏನಾಗುತ್ತೆ. ಈ ಥರದವ್ರಿಗೆಲ್ಲ ಕರೆಕ್ಟಾಗಿ ಫೈನ್ ಗೀನು ಅಂತ ಕೊಟ್ಟರೆ ಸರಿ ಆಗುತ್ತೆ. ಕನಸಲ್ಲೂ ಈ ಕಡೆ ಹೋಗೋಕೆ ಎದುರುಕೊಳ್ತಾರೆ. ಈ ಅಣ್ಣ ಎಲ್ಲಾದರೂ ಈಗ ನನ್ನ ಮುಂದೆ ಹಿಂದೆ ಆ ಕಡೆ ಈ ಕಡೆ ತಪ್ಪು ಹೋಗಿ ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರೆ ಮತ್ತೆ ರಿಟರ್ನ್ ನಾನು ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕು. ಅದೇ ರಗಡೆ. ಸೌಂಡ್ ಕ್ಲಾರಿಟಿ ಕರೆಕ್ಟ್ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ, ಬಿಕಾಸ್ ವೈಸರ್ ಬಂದ್ ಮಾಡ್ಕೊಂಡಿಲ್ಲ, ಹಂಗಿದೆ. ಬರುವಾಗಲೂ ಇದೇ ರೂಟಿಂದ ಬಂದೆ ತಾನೆ ಆಫೀಸಿಗೆ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ನೀವು ಆಗಿದೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ನಮಸ್ತೆ.